आइटनप्पा रेडी। अरे पहले कैप्चर तो कर ले भाई, बाद में सेंड करो आराम से ಸರ್. ಈಗ ಕಳೆದ 4 ದಿನಗಳಿಂದ ಶಾಸಕರು ಸೇರಿದಂತೆ ಮಾಜಿ ಮಂತ್ರಿಗಳು ಸೇರಿದಂತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಡೆಲ್ಲಿಲಿ ಕೂತ್ಕೊಂಡಿದ್ದಾರೆ. ಒಂದು ಕಡೆಗೆ ಕಾವೇರಿ, ಮತ್ತೊಂದು ಕಡೆಗೆ ಹೋರಾಟಗಳು ನಡೀತಾ ಇದೆ. ಈ ಕಡೆ ಅಟ್ಲೀಸ್ಟ್ ಕ್ಯಾಬಿನೆಟ್ ಅಲ್ಲಿ ಆದರೂ ಏನಾದರೂ ಪ್ರೋಸೆಸ್ ಆಗ್ತಿದೆಯಾ ಅಂದ್ರೆ ಅದು ಆಗ್ತಾ ಇಲ್ಲ, ಆ ಕಡೆಗೆ ಅದು ಆಗ್ತಾ ಇಲ್ಲ. ಏನು ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ ಅಂತ? ಈ ಸಲ ಕ್ಯಾಬಿನೆಟ್ ರೀಶಫಲ್ ಅಂದರೆ ಸ್ವಲ್ಪ ಲೇಟ್ ಆಗಿದೆ. ಇದು ಸಹಜವಾಗಿ ನಮ್ಮ ನಾಯಕರು ರಾಹುಲ್ ಜಿ ಅವರು ಬಿಜಿ ಇದ್ದಾರೆ. ಇದು ಇಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ಮತ್ತೊಂದು ಆದ್ದರಿಂದ ಸ್ವಲ್ಪ ನಮಗೆ ಟೈಮ್ ಸಿಕ್ಕಿಲ್ಲ. ಐ ಥಿಂಕ್ ಇವತ್ತೇ ಫೈನಲ್ ಆಗತ್ತೆ ಅಂತಕ್ಕಂಥ ಭಾವನೆ ನಂದು. ಯಾವುದೇ ಕಾರಣಕ್ಕೂ ಇವತ್ತು ಕ್ಲಿಯರ್ ಆಗತ್ತೆ. ಸರಿ, ಕಾವೇರಿ ಸಮಸ್ಯೆ ಇದೆ, ಅದನ್ನು ಮತ್ತೆ ನಾವು ಮನವಿ ಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತೇಳಿ ಮುಖ್ಯಮಂತ್ರಿಜಿಯವರು ಅವರ ನೀರಾವರಿ ಸಚಿವರು ಹೇಳಿದ್ದಾರೆ. ಅದ್ರ ಜೊತೆಗೆ ಬರಗಾಲ, ಒಂದು ಕಡೆ ಕುಡಿಯುವ ನೀರು, ಮತ್ತೊಂದು ಸಮಸ್ಯೆಗಳಿದ್ದಾವೆ. ಆದ್ದರಿಂದ ಈಗ ಆಲ್ರೆಡಿ 60% ಜನ ಇಲ್ಲಿಂದ ಡೆಲ್ಲಿಯಿಂದ ನಾವು ಶಾಸಕರೆಲ್ಲರೂ ಹೋಗಿದ್ದಾರೆ. ನಾವು ಇವತ್ತು ಹೋಗ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ. ಇದು ಸಹಜವಾಗಿ ಒಮ್ಮೊಮ್ಮೆ ಎಲ್ಲ ಪಕ್ಷದಲ್ಲಿ ನಡೆಯುವ ರೀತಿಯಲ್ಲಿ ನಮ್ಮದು ಸ್ವಲ್ಪ ಲೇಟ್ ಆಗಿದೆ. ಇವತ್ತು ಬಗೆಹರಿಸ್ತಾರಂತಕ್ಕಂಥ ಭಾವನೆಯಲ್ಲಿ ನಾವಿದ್ದೀವಿ. ಸರ್, ಇವತ್ತು ಈಗ ಅಂತೇಳಿ ಸಮಯ ಮುಂದೂಡಿಕೆ ಆಗ್ತಾನೆ ಇದೆ. ಸಿಎಂ ಆದಂಥವರಿಗೆ, ಒಂದು ಸ್ಟೇಟ್ ಸಿಎಂ ಆದವರಿಗೆ ಅವ್ರದ್ದೇ ಆದಂಥ ಕೆಲಸಗಳಿರುತ್ತೆ. 4-5 ದಿನ, ಈಗ ವಾರಗಟ್ಟಲೆ 3 ಸತಿ 4 ಸತಿ ದಿಲ್ಲಿಗೆ ಬರ್ತಾ ಇದ್ರೆ ರಾಜ್ಯದ ಕೆಲಸ ಹೇಗೆ ಅಂತೇಳಿ ತಡ ಆಗಿದೆ, ನಾವಿಲ್ಲೇ ತೇಳೋದಿಲ್ಲ, ತಡ ಆಗಿದೆ. ಅದನ್ನು ಆದಷ್ಟು ಬೇಗ ಬಹುಶಃ ನನಗೆ ತಿಳಿದ ಹಾಗೆ ಇವತ್ತೇ ಬಗೆಹರಿಸ್ತಕ್ಕಂಥದ್ದು ಆಗ್ತಿದೆ ಅಂತಕ್ಕಂಥದ್ದು ನನಗೆ ಬಂದ ತಿಳುವಳಿಕೆಗೆ ಬಂದ ವಿಷಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.